ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಟಾಕ್ಸ್. ಇವಾಗ ಏನಪ್ಪ ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ಒಂದು ವಾರ ಆಯಿತು ಕೆಲ್ಸಕ್ಕೆ ಬರಲಾರ್ದೇ ಸ್ವಲ್ಪ ಊರಿಗೆ ಹೋಗಿದ್ದೆ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮನೆಯಲ್ಲಿ, ಹಂಗಾಗಿ ಊರಿಗೆ ಹೋಗಿದ್ದೆ. ಇವಾಗ ಊರಿಗೆ ಹೋಗಿ ಬಂದಿದ್ದೀನಿ. ಇವತ್ತು ಡ್ಯೂಟಿ ಆನ್ ಮಾಡಿದ್ದೀನಿ. ಡ್ಯೂಟಿ ಆನ್ ಮಾಡಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತಂದರೆ ನೀವು ಶಾಕ್ ಆಗಿಬಿಡ್ತೀರಾ. ತೋರಿಸ್ತೀನಿ ನೋಡ್ರಿ. ಇಲ್ಲಿ 195 ರೂಪೀಸು ನಾನು ಅರ್ನಿಂಗ್ಸ್ ಇವತ್ತು ಮಾಡಿರೋದು. ಹವರ್ ಎಷ್ಟಿದೆ ನನ್ನ ಲಾಗಿನ್ ಅವರ್ ನೋಡಿ, ಇಲ್ಲಿ ಕಾಣಿಸುತ್ತಾ ನಿಮಗೆ? 8 ತಾಸು 52 ನಿಮಿಷ ಲಾಗಿನ್ ಅವರ್ ಇದ್ದೀನಿ. ಬರೀ 3 ಟ್ರಿಪ್ಸ್ ಕಂಪ್ಲೀಟ್ ಆಗಿದೆ. ಇದು ಯಾಕಪ್ಪ ಅಂತ ಯೋಚನೆ ಮಾಡಿದ್ರ? ಏನಿಲ್ಲ, ಸಿಂಪಲ್. ಪೋರ್ಟರ್ ಕಡೆಯಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಸ್ವಲ್ಪ ಫಾಲೋ ಮಾಡಿಲ್ಲ ನಾನು. ಹಂಗಾಗಿ ಇದು ನನಗೆ ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಪೋರ್ಟರ್ ಕಡೆಯಿಂದ ಭಾಳ ರೂಲ್ಸು ಫಾಲೋ ಮಾಡಿಲ್ಲ ನಾನು. ಹಂಗಾಗಿ ಪನಿಷ್ಮೆಂಟ್ ಅಂತಲೇ ಹೇಳ್ಬೋದು. ನಾನು ಹೇಳೋದು ಇಷ್ಟೇ, ಯಾಕೆ ಹಿಂಗಾಗಿದೆ ಅಂತಂದರೆ, ನಾನು ಕೆಲಸ ಮಾಡಿಲ್ಲ ಒಂದು ವಾರ, ಅದಕ್ಕೆ 10 ಸೆಕೆಂಡ್ ಡಿಲೇ ತೋರಿಸ್ತಿದೆ ನನಗೆ. ಬಂದಿದ್ದೆಲ್ಲ ಆರ್ಡರ್ಸು, ಚಿಕ್ಕ ಆರ್ಡರ್ಸ್ ಇರ್ಬೋದು, ದೊಡ್ಡ ಆರ್ಡರ್ಸ್ ಇರ್ಬೋದು, ಎಲ್ಲ ಬಂದಿದ್ದೆಲ್ಲ ಬೇರೆಯವ್ರು ಎತ್ಕೊತಾರೆ. ಬೇರೆಯವರಿಗೆ 10 ಸೆಕೆಂಡ್ ಡಿಲೇ ತೋರಿಸಂಗಿಲ್ಲ. ಯಾಕಂದರೆ ಅವರು ಒಂದು ವಾರದಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಹಂಗಾಗಿ ಅವ್ರಿಗೆ 10 ಸೆಕೆಂಡ್ ಡಿಲೇ ತೋರಿಸಲ್ಲ. ನನಗೆ ಯಾಕೆ 10 ಸೆಕೆಂಡ್ ಡಿಲೇ ತೋರಿಸ್ತಿದೆ ಅಂತಂದರೆ, ನಾನು ಒಂದು ವಾರದಲ್ಲಿ ಕೆಲಸ ಮಾಡಿಲ್ಲ. ಮಿನಿಮಮ್ಮು ಅದರಲ್ಲೇ ಮೇಂಟೈನ್ ಮಾಡಬೇಕು. ಯಾವುದು ಪೋರ್ಟರಲ್ಲಿ ಎಷ್ಟು ಅವರ್ ಅಂತ ಮೇಂಟೈನ್ ಮಾಡೋಕೆ ಒಂದು ವಾರದಲ್ಲಿ. ಅಕಸ್ಮಾತ್ ನಾವು ಮೇಂಟೈನ್ ಮಾಡಿದ್ದೀವಿ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಂದರೆ ನಮ್ಮ 10 ಸೆಕೆಂಡ್ ಡಿಲೇನೂ ಹೋಗುತ್ತೆ. ಈಗ ನನಗೆ ಇದೇ ಥರ ಈ ವಾರದಲ್ಲಿ ಇದೇ ಥರ ಇರುತ್ತೆ. ನೆಕ್ಸ್ಟ್ ವಾರದಲ್ಲಿ ಆ 10 ಸೆಕೆಂಡ್ ಡಿಲೇ ಎಲ್ಲ ರಿಮೂವ್ ಆಗುತ್ತೆ. ಓಕೆ, ಎಲ್ರಿಗೂ ಹೇಳೋದು ಇಷ್ಟೇ. ನಾನು ಪೋರ್ಟರ್ ಮಾಡ್ತಿದ್ರೆ ಎಲ್ಲರೂ ಮಾಡಿ, ಆದಷ್ಟು ಸ್ವಲ್ಪ ರೂಲ್ಸು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.